ಎಲ್ಲರಿಗೂ ನಿಶ್ಚಿತಾ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೊರಟಿದ್ವಿ, ಎಲ್ಲಿಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ನಂದು ಫೇಸ್ ಡಲ್ ಆಗಿತ್ತು, ಅದಕ್ಕೆ ಏನೋ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಹೆಲ್ಪ್ ಆಗ್ಬೋದು ನಿಮಗೂ ಅಂತ ಹೇಳಿ ಸ್ವಲ್ಪ ಅಕ್ಕಿ ಇಟ್ಟು ಅದಕ್ಕೆ ಒಂದಷ್ಟು ಲೆಮನ್ ಜ್ಯೂಸು, ಒಂದು ಅರ್ಧ ಸ್ಪೂನಷ್ಟು ಮೊಸರು, ಅದಾದಮೇಲೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಕಾಫಿ ಪೌಡರ್, ನಿಮ್ಮ ಹತ್ರ ಯಾವ ಕಾಫಿ ಪೌಡರ್ ಇದೆಯೋ ಆ ಕಾಫಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿನೇ ಇರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಯಾವುದಿದೆಯೋ ಆ ರೋಸ್ ವಾಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ನ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದಿದೆ, ಖಾಲಿನೇ ಆಗಿದೆ. ಅದು ಇದೊಂದು ಸರಿ ಯೂಸ್ ಮಾಡಿದ್ರೆ ಮುಗ್ದೋಯ್ತು, ಖಾಲಿ ಆಗುತ್ತೆ. ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಡಿಫ್ರೆನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಫೇಸ್ಗೂ ನಾನು ಸೇಮ್ ಪ್ರೊಸೀಜರ್ನೇ ನಾನು ಯೂಸ್ ಮಾಡೋದು, ಬಟ್ ನನ್ನ ಫೇಸ್ಗೆ ತೋರಿಸ್ಬೋದಾಗಿತ್ತು. ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನನಗೆ ಫೇಸ್ಗೆ ಅಪ್ಲೈ ಮಾಡಿ ತೋರಿಸೋ ಅಷ್ಟು ಪೇಷನ್ಸು ಇರಲಿಲ್ಲ, ಟೈಮು ಇರಲಿಲ್ಲ. ಹಂಗೆ ನನಗೂ ಇಷ್ಟ ಆಗ್ತಿರ್ಲಿಲ್ಲ. ಕ್ಯಾಮ್ರಾ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಬರೀ ಅಪ್ಲೈ ಮಾಡ್ತಾ ಇದ್ದೀನಿ, ಅಥವಾ ಸ್ಕ್ರಬ್ ಮಾಡೋದಾಗಲಿ ಅಥವಾ ಹಾಕಿ ತಿಕ್ಕೋದಾಗಲಿ ಮಾಡ್ತಾ ಇಲ್ಲ. ಬರೀ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅದು ಡ್ರೈ ಆಗುತ್ತೆ. ಈ ಕಡೆ ನೀವು ಗಮನಿಸ್ತಾ ಇರ್ಬೋದು, ಈ ಕಡೆ ಡ್ರೈನೂ ಆಗಲ್ಲ, ಈ ಕಡೆ ತುಂಬ ಹಸಿನೂ ಇರಬಾರ್ದು, ಈ ಕಡೆ ತುಂಬ ಡ್ರೈನೂ ಆಗಿರಬಾರ್ದು. ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಆ ಥರ ಸ್ವಲ್ಪ ರಬ್ ಮಾಡ್ತಾಯಿದ್ರೆ ಆ ಥರ ಉದುರಬೇಕದು. ನಾನು ಏನು ಅಪ್ಲೈ ಮಾಡಿರ್ತೀನಿ ಪ್ಯಾಕು, ಅದು ಆ ಥರ ಉದುರಬೇಕು. ನಿಜವಾಗ್ಲೂ ನನಗೆ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಕೆಲವ್ರಿಗೆ ಸ್ಕಿನ್ ಟೈಪ್ ಮೇಲೆ ಹೋಗ್ಬೋದು, ಬಟ್ ನನಗೆ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಬೇಕಂತಂದರೆ ನೀವು ಈ ಥರ ಕೈಗೆ ಹಚ್ಬಿಟ್ಟು ನೋಡಿ, ನಿಮಗೇನು ರ್ಯಾಷಸ್ ಥರ ಆಗಿಲ್ಲ ಅಂತಂದರೆ, ಕಡಿತ ಬಂದಿಲ್ಲ ಅಂದರೆ ಇಚ್ಚಿಂಗ್ನೆಸ್ ಬಂದಿಲ್ಲ ಅಂತ ಅಂದರೆ ನೀವು ಫೇಸ್ಗೆ ಅಪ್ಲೈ ಮಾಡಿ ನೋಡ್ಬೋದು. ಅಥವಾ ನೆಕ್ಗಾದ್ರೂ ಟೆಸ್ಟ್ ಮಾಡಿ ನೋಡಿಕೊಂಡು ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಬೋದು. ನಾನು ವೀಕ್ಲಿ 1 ಡೇ ಪೂರ್ತಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ನಾನು ಯಾವಾಗ ನಾನು ಫೇಸ್ ವಾಶ್ ಮಾಡ್ತೀನಿ, ಈ ಥರ ಪ್ಯಾಕ್ ಹಾಕ್ಕೊಂಡು ಈ ಥರ ಪ್ಯಾಕ್ನ ರಿಮೂವ್ ಮಾಡಿ ನಾನು ಹಾಗೆ ನೀರು ಹಾಕ್ಕೊಂಡು ಫೇಸ್ ವಾಶ್ ಮಾಡ್ತೀನಿ. ಫೇಸ್ ವಾಶ್ ಕ್ರೀಮ್ ಏನು ಯೂಸ್ ಮಾಡೋದಿಲ್ಲ ನಾನು. ವೀಕ್ಲಿ ಒನ್ ಡೇ ನಾನು ಒನ್ ಡೇ ನಾನು ಪೂರ್ತಿ ಇದೇ ಥರ ನಾನು ಮಾಡ್ತಾ ಇರ್ತೀನಿ. ನಾನಿಲ್ಲಿ ಹನಿನ ಕರ್ಕೊಂಡು ಹೋಗಬೇಕು ಅಂತಂದರೆ ಒಂದು ಬ್ಯಾಗ್ ರೆಡಿ ಮಾಡ್ಕೊಳ್ಳೇಬೇಕು. ಅವನಿಗೆ ಡೈಪರು, ವೈಪ್ಸು, ಟಿಶ್ಯೂ, 1 ಪೇರ್ ಡ್ರೆಸ್ಸು ಮತ್ತು ವಾಟ್ರ್ ಬಾಟಲ್ಲು, ಅವನಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅದು ಇದು ಇಟ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಅದಷ್ಟೂ ಇಟ್ಕೊಳ್ತಾ ಇದ್ದೀನಿ. ನೀರು ಕುಡಿಯೋದು ಕಪ್ಪು, ಬಾಟಲ್ ಇಟ್ಕೊಳ್ಳೋದಲ್ಲದೆ ಕಪ್ಪನ್ನು ಇಟ್ಕೋಬೇಕು ನಾನು. ಅವನು ಬಾಟಲ್ನಲ್ಲೇ ಕುಡಿಯೋದಿಲ್ಲ, ಕಪ್ಪಿದ್ರೆ ಆರಾಮಾಗಿ ಕುಡಿತಾನೆ. ಹಾಗಾಗಿ ಸ್ವಲ್ಪ ಒಂದು ಕಪ್ಪು ಈ ಥರದನ್ನೆಲ್ಲ ಇಟ್ಕೋಬೇಕು. ಡೈಪರು ಮತ್ತು 1 ಪೇರ್ ಅಂತೂ ಡ್ರೆಸ್ ಅಂತೂ ಬೇಕೇ ಬೇಕು ಅವನಿಗೆ. ಏನಾದರೂ ಗಲೀಜು ಮಾಡ್ಕೊಂಡ ಅಂತಂದರೆ, ಇನ್ನೂ ಚಿಕ್ಕ ಮಗು ಅಲ್ವಾ, ಗೊತ್ತಾಗೋದಿಲ್ಲ. ಅವಶ್ಯಕತೆ ಇದ್ದೇ ಇರುತ್ತೆ ಇದಿಷ್ಟು. ಎಲ್ಲರ ಮನೇಲೂ ಯಾರ್ಯಾರ ಮನೇಲಿ ಚಿಕ್ಕ ಮಗು ಇರುತ್ತೋ ಅವ್ರಿಗೆ ಗೊತ್ತಿರುತ್ತೆ. ಒಂದು ಸ್ವಲ್ಪ ಚಾಕೋಸ್ ತೊಗೊಳ್ತಾ ಇದ್ದೀನಿ, ಒಂದು ಬಿಸ್ಕೆಟು, ಯಾವ ಬಿಸ್ಕೆಟೋ ಇರುತ್ತೋ ಆ ಬಿಸ್ಕೆಟ್ ತೊಗೊಳ್ತೀನಿ. ನಾನು ಇದನ್ನೇ ಕೊಡ್ತೀನಿ ಅದನ್ನೇ ಕೊಡ್ತೀನಿ ಅಂತ ಏನಿಲ್ಲ. ಆ್ಯಂಡ್ ನಾನು ಹೋಗೋ ಟೈಮಲ್ಲಿ ಸ್ವಲ್ಪ ಟೈಮ್ ಇರಲಿಲ್ಲ. ನಾನು ಕ್ಲೀನಾಗಿ ತೋರಿಸೋದಕ್ಕೆ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಫಸ್ಟಿಗೆ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಪೂರ್ತಿ. ಮತ್ತು ನನ್ನ ಫೇಸ್ಗೆ ಏನೇನು ಅಪ್ಲೈ ಮಾಡ್ತೀನೋ ಅದನ್ನು ನೆಕ್ಗೂ ನಾನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ಅದು ಪೂರ್ತಿ ಡ್ರೈ ಆದಮೇಲೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಏನು ಗ್ರ್ಯಾಂಡಾಗಿ ತುಂಬ ಜಾತ್ರೆ ಥರ ಏನು ರೆಡಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಪ್ಲೇನ್ ಟಾಪು, ಬ್ಲೂ ಕಲರ್ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೇಕಪ್ನು ನಾನು ಸಿಂಪಲ್ಲಾಗೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಟೈಮ್ ಇರಲಿಲ್ಲ ನಮ್ಗೆ ಯಾರಿಗೂ. ಹನಿ ಮತ್ತು ಪ್ರವೀಣ್ ಎದ್ದಿದ್ದು ಲೇಟ್ ಆಯಿತು. ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ತಾ
ಸ್ವಲ್ಪ ಲೇಟ್ ಆಯಿತು. ಸನ್ಸ್ಕ್ರೀನು ನಾನು ಇತ್ತೀಚೆಗೆ ಈ ಸನ್ಸ್ಕ್ರೀನೇ ಯೂಸ್ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಒಂದು ಅಪ್ಲೈ ಮಾಡಿಬಿಟ್ರೆ ನಂದು ಅಲ್ಲಿ ಕೆಲಸ ಮುಗೀತು. ಎಲ್ಲ ಆದಂಗೆ ಆಗುತ್ತೆ. ನಾನು ಜಾಸ್ತಿ ಏನೂ ಅಪ್ಲೈ ಮಾಡ್ತಾಯಿಲ್ಲ. ಫೌಂಡೇಶನ್ ಆಗಲಿ ಮತ್ತೊಂದಾಗಲಿ ಯಾವುದೂ ನಾನು ಐಲೈನರ್ ಆಗಲಿ ನಾನೇನು ಜಾಸ್ತಿ ಅಪ್ಲೈ ಮಾಡ್ದೇ ಸಿಂಪಲ್ಲಾಗಿ ಹೋಗೋಣ ಅಂತೇಳ್ಬಿಟ್ಟು ಏನೂ ಇಲ್ಲ, ಒಂದು ರೋಸ್ ವಾಟರು, ಒಂದು ಮಾಯ್ಶ್ಚರೈಸರು, ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಲಿಪ್ಗೆ ಒಂದು ಮೆಬಿಲಿಂದು, ಅದು ಆ್ಯಕ್ಚುಲಿ ತುಂಬ ಹಳೆಯದು, ಮೇಲ್ಗಡೆ ಪ್ರಿಂಟ್ ಡಿಸೈನು ಅದು ನೇಮ್ ಇರೋದೆಲ್ಲ ಹೋಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಹಳೆಯದು. ನಾನು ಕೆನಡಾಗೆ ಹೋಗೋ ಟೈಮಲ್ಲಿ ತೊಗೊಂಡೋಗಿದ್ದು ಇದನ್ನು. ಈ ಲಿಪ್ ಕೇರ್ನ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಲಿಪ್ ಕೇರ್ನ ಅಪ್ಲೈ ಮಾಡಬೇಕಾಗಿತ್ತು, ಬಟ್ ಮರ್ತೋಗ್ಬಿಟ್ಟೆ ನಾನು. ಪರವಾಗಿಲ್ಲ, ನಡೆಯುತ್ತೆ. ಆ್ಯಂಡ್ ಲಿಪ್ಸ್ಟಿಕ್ ಹಚ್ಕೊಂಡು, ಅದು ಮಾಮಾ ಅರ್ಥದ್ದು ನಾನು ಯೂಸ್ ಮಾಡಿರೋದು ಲಿಪ್ಸ್ಟಿಕ್ಕು. ಆ್ಯಂಡ್ ಲಿಪ್ಸ್ಟಿಕ್ಕು ತುಟಿಗಾದ್ಮೇಲೆ ನಾನು ಅದೇ ಮಾಮಾ ಅರ್ತ್ ಬ್ರ್ಯಾಂಡ್ ಲಿಪ್ಸ್ಟಿಕ್ನ ನಾನು ಕೆನ್ನೆಗೂ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಆ ಥರ ಮಾಡೋದ್ರಿಂದ ಸಿಂಪಲ್ಲಾಗಿ ಮೇಕಪ್ ಆದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆರ್ಟಿಫಿಷಿಯಲ್ ಇಯರಿಂಗ್ ಅಂದರೆ ನನಗೆ ತುಂಬಾ ಇಷ್ಟ. ಚಿಕ್ಕ ಚಿಕ್ಕದು ಒಂದು ರಾಶಿ ಇದ್ದಾವೆ ನನ್ನ ಹತ್ರ. ಇಯರಿಂಗ್ ವೇರ್ ಮಾಡಿಬಿಟ್ಟು ಹೊರಡೋಣ ಅಂತ ಬಂದೆ. ಆ್ಯಂಡ್ ಹನಿ ಬಂದ ಅಷ್ಟರೊಳಗಡೆ. ಬಾಯ್ ಮಾಡಿ, ಬೇಗ ಬಾಯ್ ಮಾಡಿ, ಹೋಗೋಣ. ನಾವಿವಾಗ ಕಲ್ಕಿ ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಹನಿದು ಫಸ್ಟ್ ಮೂವಿ ಇದು, ಅಂದರೆ ಹನಿ ಫಸ್ಟ್ ಮೂವಿ ಥಿಯೇಟರಲ್ಲಿ ನೋಡ್ತಾ ಇರೋದು. ಸುಮ್ಮನೆ ಇದ್ದ, ಏನೂ ಹಠ ಮಾಡಲಿಲ್ಲ. ನಮ್ಮ ಪಾಡಿಗೆ ಏನೋ ಮೂವಿ ನೋಡೋದಕ್ಕೆ ಬಿಟ್ಟ. ಅವ್ನ ಪಾಡಿಗೆ ಅವನಿದ್ದ, ಅವನು ಸುಮ್ಮನೆ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದ. ಟ್ರಾಫಿಕ್ ಇತ್ತು, ಅಲ್ಲಿ ಒಂದಿಬ್ಬರು ಸಣ್ಣ ಹುಡುಗಿರಿದ್ರು. ಅವರಿಬ್ಬರನ್ನ ಮಾತಾಡಿಸ್ಕೊಳ್ತಾ ನಿಂತಿದ್ದ ಟ್ರಾಫಿಕ್ ಮುಗಿಯೋ ತನಕ, ಸಿಗ್ನಲ್ ಮುಗಿಯೋ ತನಕ. ಮೂವಿ ನೋಡಿಬಿಟ್ಟು ಸರೋವರ ರೆಸ್ಟೋರೆಂಟ್ಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.